ತಮಿಳುನಾಡಿನಲ್ಲಿ ಇನ್ನೂ ಕೂಡ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ನಿಲ್ತಾ ಇದೆ. ಹಾಗಿದ್ರೆ ಎಲ್ಲೋ ಒಂದು ಕಡೆ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅನ್ನುವಂಥ ಪಕ್ಷಗಳೇ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡೋಕೆ ಮಹಾಮೈತ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾವ. ಯಾಕಂದ್ರೆ ಡಿಎಂಕೆ ಮುಖ್ಯಸ್ಥ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರ ಭಾಷಣ ಕುತೂಹಲವನ್ನ ಕೆರಳಿಸಿದೆ. ಪಕ್ಷಕ್ಕಾಗಿ ಕೆಲ ನಿರ್ಧಾರಗಳನ್ನು ಕೈಗೊಳ್ಳಬೇಕು, ನೀವೆಲ್ಲರೂ ಕೂಡ ಅದಕ್ಕೆ ಒಪ್ಪಬೇಕು. ಈ ರೀತಿಯಾಗಿ ಡಿಎಂಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಂಕೆ ಸ್ಟಾಲಿನ್ ಶಾಸಕರಿಗೆ ಹೇಳಿದ್ದಾರೆ. ಈ ಹೇಳಿಕೆಯಿಂದ ಮೂರು ಪಕ್ಷಗಳ ಮೈತ್ರಿಕೂಟ ಏನಾದರೂ ರಚನೆ ಆಗುತ್ತಾ ಅನ್ನುವಂತಹ ಚರ್ಚೆ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ನಡೀತಾ ಇದೆ. ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಶತ್ರುಗಳೂ ಅಲ್ಲ, ಮಿತ್ರರೂ ಅಲ್ಲ. ಹೌದು, ಆದರೆ ದಶಕಗಳಿಂದ ಅವ್ರು ಕಂಡ್ರೆ ನಮಗಾಗದೇ ಇಲ್ಲ ಅಂತ ಹೇಳಿ ಆ ರೀತಿಯಾದಂಥ ಜಿದ್ದಾಜಿದ್ದಿನ ರಾಜಕಾರಣ ಮಾಡ್ಕೊಂಡು ಬಂದಂಥ ಪಕ್ಷಗಳು ವಿಜಯ್ ಅವರನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಮಹಾಮೈತ್ರಿಯನ್ನು ಮಾಡಿಕೊಳ್ಳುತ್ತಾ? ಇವತ್ತು ಬೆಳಗ್ಗೆ ಸ್ಟಾಲಿನ್ ಅವರು ಇಲ್ಲ, ಆ ರೀತಿಯ ಅಪವಿತ್ರ ಮೈತ್ರಿಯನ್ನು ನಾವು ಮಾಡಲ್ಲ ಅಂತ ಹೇಳಿದರು. ಬಟ್ ಈಗ ತಡರಾತ್ರಿ ಅವರು ಕೊಟ್ಟಂಥ ಒಂದು ಹೇಳಿಕೆ ಇದೆಯಲ್ಲ ಪಕ್ಷದ ಶಾಸಕರ ಸಭೆಯಲ್ಲಿ, ಈಗ ಅದು ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಯಾಕೆ ಅಂತಂದರೆ ಪಕ್ಷಕ್ಕೋಸ್ಕರ ಕೆಲವೊಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ, ಅದಕ್ಕೆ ನೀವೆಲ್ಲರೂ ಕೂಡ ಒಪ್ಪಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಿದ್ರೆ ಪಕ್ಷಕ್ಕೋಸ್ಕರ ತೆಗೆದುಕೊಳ್ಳುವಂಥ ನಿರ್ಧಾರ ಏನು? ಹಾಗಿದ್ರೆ ಡಿಎಂಕೆ, ಎಐಎಡಿಎಂಕೆ, ಬಿಜೆಪಿ ಇವು ಮೂರು ಕೂಡ ಮಹಾಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾವ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿರುವಂಥದ್ದು. ಸೊ ಹೀಗಾಗಿ ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ, ಕ್ಷಿಪ್ರ ಬೆಳವಣಿಗೆ ಆದರೂ ಕೂಡ ಯಾವುದೇ ಥರದ ಅಚ್ಚರಿ ಇಲ್ಲ. ಎಂಥೆಂಥ ಟರ್ನಿಂಗ್ ಪಾಯಿಂಟ್ಗಳನ್ನು ತಮಿಳುನಾಡಿನ ರಾಜಕೀಯ ನೋಡಿದೆ. ಬಹುಶಃ ಟಿವಿಕೆನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥದ್ದು ಏಕಮೇವ ಉದ್ದೇಶ ಆಗಿದ್ದರೆ ಡಿಎಂಕೆ ಹಾಗೂ ಎಐಎಡಿಎಂಕೆದ್ದು, ಆಗ ಈ ಮೈತ್ರಿ ಆದರೂ ಕೂಡ ಯಾವುದೇ ರೀತಿಯಾದಂಥ ಅಚ್ಚರಿ ಇಲ್ಲ. ಆ ರೀತಿಯಾಗಿ ಆದರೆ ಜನ ಇದನ್ನು ಒಪ್ಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಈ ಮೈತ್ರಿಯನ್ನು ಜನ ಅರಗಿಸ್ಕೊಳ್ತಾರ ಅನ್ನೋದೇ ಪ್ರಶ್ನೆ ತಮಿಳುನಾಡಿನ ಜನತೆ. ಯಾಕಂದರೆ ಅವ್ರಿಗಿದ್ದಂಥದ್ದು ಎರಡೇ ಆಪ್ಷನ್. ಈ ಬಾರಿ ಡಿಎಂಕೆ ಸರ್ಕಾರನ ಆಡಳಿತ ವಿರೋಧಿ ಅಲೆ ಎದೊಳ್ತಾ, ಹಾಗಿದ್ರೆ ಎಐಎಡಿಎಂಕೆಗೆ ವೋಟ್ ಹಾಕೋಣ. ಪ್ರತಿ ಬಾರಿ ಇದೇ ಥರದ ಪ್ಯಾಟರ್ನ್ನಲ್ಲೇ ಸರ್ಕಾರಗಳು ಅಲ್ಲಿ ಬದಲಾಗ್ತಾ ಇತ್ತು. ಆದರೆ ಈಗ ಟಿವಿಕೆ ಉದಯಿಸಿರೋದ್ರಿಂದ ಅವರಿಗೆ ಮೂರನೇ ಆಪ್ಷನ್ ಸಿಕ್ಕಂತಾಗಿದೆ. ಡಿಎಂಕೆ ಎಐಎಡಿಎಂಕೆ ಏನಾದರೂ ಮೈತ್ರಿ ಆಯಿತು ಅಂತಾದರೆ ಟಿವಿಕೆಯ ಅಷ್ಟೂ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಜನಾದೇಶದ ವಿರುದ್ಧದ ಮೈತ್ರಿ ಇವರು ಮಾಡಿಕೊಂಡಿರುವಂಥದ್ದು ಅಪವಿತ್ರ ಮೈತ್ರಿ. ಜನ ನಿಮಗೆ ತೀರ್ಪನ್ನು ಕೊಟ್ಟಿಲ್ಲ, ನಿಮಗೆ ಮೆಜಾರಿಟಿಯನ್ನು ಕೊಟ್ಟಿಲ್ಲ, ನಮಗೂ ಕೊಟ್ಟಿಲ್ಲ. ಬಟ್ ಅತಿ ದೊಡ್ಡ ಪಕ್ಷ ನಮ್ಮದು. ನೀವೇನಾದರೂ ನಮ್ಮನ್ನ ಬಿಟ್ಟು, ಅಂದರೆ ನಮ್ಮನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಅಪವಿತ್ರ ಮೈತ್ರಿಯನ್ನ ಮಾಡಿಕೊಂಡ್ರೆ ನಾವೆಲ್ಲರೂ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಸಾಮೂಹಿಕವಾಗಿ ಟಿವಿಕೆ ಶಾಸಕರು ಒಪ್ಕೊಂಡಿದ್ದಾರಂತೆ. ಆಗ ಒಂದು ರೀತಿಯಾಗಿ ಜನರ ಆದೇಶಕ್ಕೆ ವಿರುದ್ಧವಾಗಿ ಈ ಮೈತ್ರಿ ಆಗಿದೆ ಅನ್ನುವಂತಹ ಸಂದೇಶವನ್ನ ತಮಿಳುನಾಡಿನ ಜನತೆಗೆ ಅದನ್ನ ದಾಟಿಸೋದಕ್ಕೆ ಟಿವಿಕೆ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಅಕಸ್ಮಾತ್ ನಮ್ಮ ಕೈಲಾಗಲಿಲ್ಲ ಸರ್ಕಾರ ರಚನೆ ಮಾಡೋದಕ್ಕೆ, ನಮ್ಮ ಕೈಲಾಗಲಿಲ್ಲ ಅಂತ ಹೇಳಿ ಡಿಎಂಕೆ ಎಡಿಎಂಕೆ ಏನಾದರೂ ಮೈತ್ರಿ ಮಾಡಿಕೊಳ್ತು ಅಂತಾದರೆ ಅದನ್ನು ಯಾವ ರೀತಿಯಾಗಿ ಜನಕ್ಕೆ ತಲುಪಿಸ್ಬೇಕು, ಯಾವ ಮೆಸೇಜನ್ನು ಜನಕ್ಕೆ ಟಿವಿಕೆಯಿಂದ ತಲುಪಿಸ್ಬೇಕು, ಆ ಮೆಸೇಜನ್ನು ತಲುಪಿಸಲಿಕ್ಕೆ ಈಗ ಟಿವಿಕೆ ಶಾಸಕರು ರೆಡಿಯಾಗಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟು ಮತ್ತೊಮ್ಮೆ ಚುನಾವಣೆಗೆ ಹೋಗೋಣ, ಆಗ ಜನಕ್ಕೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಮೈತ್ರಿ ಇದು ಅಂತ ಹೇಳಿ ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಶ್ರೀ, ಒಂದು ಕಡೆ ಸರ್ಕಾರ ರಚನೆಯ ಸರ್ಕಸ್ ಮುಂದುವರೆದಿದೆ, ಮಗದೊಂದು ಕಡೆಯಲ್ಲಿ ಬದ್ಧ ವೈರಿಗಳು ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆಗುತ್ತೆ, ಮಹಾಮೈತ್ರಿ ಆಗುತ್ತೆ ಅನ್ನುವಂಥ ಚರ್ಚೆ ಇದೆ. ಮಗದೊಂದು ಕಡೆಯಲ್ಲಿ ಟಿವಿಕೆ ಶಾಸಕರ ಸಾಮೂಹಿಕ ರಾಜೀನಾಮೆಯ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಅವರು ಮುಂದಾಗಿರುವಂಥದ್ದು. ಸೊ ಒಂದು ರೀತಿಯಾಗಿ ತಮಿಳುನಾಡು ರಾಜಕೀಯ ಯಾವುದೇ ಒಂದು ರೋಚಕ ಕ್ಲೈಮ್ಯಾಕ್ಸ್ಗೂ ಕೂಡ ಕಮ್ಮಿ ಇಲ್ಲ, ಆ ರೀತಿಯಾಗಿ ಬೆಳವಣಿಗೆಯನ್ನು ಪಡ್ಕೊಂಡಿರುವಂಥದ್ದು. ಸೊ ಇದರಲ್ಲಿ ಯಾವ ಸಾಧ್ಯತೆ ಅತಿ ಹೆಚ್ಚು ಕಾಣಿಸ್ತಾ ಇದೆ ನಿಮಗೆ? ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಸಂಜೆಯ ತನಕನೂ ಇದ್ದಂಥ ಒಂದು ನಿರೀಕ್ಷೆ ಏನು ಅಂತಂದ್ರೆ 4 ಪಕ್ಷಗಳ ಜೊತೆಗೆ ನಟ ವಿಜಯ್ ಅವರ ಟಿವಿಕೆ ಪಕ್ಷದ ಮುಖಂಡರ ಮಾತುಕತೆ. ಆ ಮಾತುಕತೆಯಲ್ಲಿ ತೀರ್ಮಾನ ಆಗಿದ್ದೇನು, ಖುದ್ದಾಗಿ ಹೋಗಿ ಭೇಟಿಯಾಗ್ತಾರೆ ವಿಸಿಕೆ, ಸಿಪಿಐ, ಸಿಪಿಐಎಂ ಹಾಗೆ ಮುಸ್ಲಿಂ ಲೀಗ್
ತಲಾ 2 ಶಾಸಕರನ್ನ ಹೊಂದಿರುವಂತಹ ಪಕ್ಷಗಳು. ಆ 4 ಪಕ್ಷಗಳು ಒಪ್ಪಿಗೆಯನ್ನ ಕೊಟ್ರೆ ಕಂಫರ್ಟಬಲ್ ಮೆಜಾರಿಟಿ ನಟ ವಿಜಯ್ ಅವರ ಪಕ್ಷಕ್ಕೆ ಬರುತ್ತೆ. ಸರ್ಕಾರವನ್ನ ಆರಾಮಾಗಿ ರಚನೆ ಮಾಡಬಹುದು. ಇವತ್ತು ಹೇಗೋ ಹೋಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ, ನಾಳೆ ತೀರ್ಮಾನ ಆಗುತ್ತೆ, ನಾಳೆ ಒಂದು ಫೈನಲ್ ಡಿಸಿಷನ್ ಆಗುತ್ತೆ. ಸರ್ಕಾರ ರಚನೆಗೆ ಯಾವುದೇ ಅಡೆತಡೆ ಇಲ್ಲ ಅನ್ನೋದು ಇಲ್ಲಿವರೆಗೂ ಇದ್ದಂತಹ ಭಾವನೆಯಾಗಿತ್ತು. ಆದ್ರೆ ರಾತ್ರಿ ಆಗ್ತಾ ಇದ್ದ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಕುತೂಹಲವನ್ನ ಕೆರಳಿಸ್ತಾವೆ. ಮೊದಲನೇದಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಸಂದರ್ಶನ, ಖಾಸಗಿ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಒಂದು ಚರ್ಚೆ ಇದೆಯಲ್ಲ ರಾಹುಲ್, ಯಾವ ಕಾರಣಕ್ಕಾಗಿ ರಾಜ್ಯಪಾಲರು ತಡೆಯನ್ನ ಒಡ್ತಿದ್ದಾರೆ? ಈಗ ಅತಿ ದೊಡ್ಡ ಪಕ್ಷವನ್ನ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸಬೇಕು. ನಿಮಗೆ ಬಹುಮತ ಇದೆಯೋ ಇಲ್ವೋ ಅದನ್ನ ಡಿಸೈಡ್ ಮಾಡೋದು ರಾಜಭವನದಲ್ಲಿ ಅಲ್ಲ, ಅದನ್ನ ಡಿಸೈಡ್ ಮಾಡೋದು ಸದನದಲ್ಲಿ. ಈ ಹಿಂದಿನ ಪ್ರಕರಣಗಳು ಅಥವಾ ಸಂವಿಧಾನಾತ್ಮಕವಾಗಿ ಇರುವಂತಹ ನಿಯಮಗಳು ಅದನ್ನ ಹೇಳ್ತವೆ. ರಾಜ್ಯಪಾಲರ ನಡೆ ಏನಾಗಿರ್ಬೇಕು, ಈ ರೀತಿಯಾಗಿ ಹಂಗ್ ಅಸೆಂಬ್ಲಿ ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಅತಿ ದೊಡ್ಡ ಪಕ್ಷ ಯಾವುದಿದೆ ಅವರನ್ನ ಕರಿಬೇಕು, ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನವನ್ನ ಕೊಡಬೇಕು. ಅದಾದ ನಂತರ ಅವರ ಪದಗ್ರಹಣ ಆಗ್ಬೇಕು. ಅದಾದ ನಂತರ ಫ್ಲೋರ್ ನಲ್ಲಿ ಅವರಿಗೆ ತಮ್ಮ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ 2 ವಾರಗಳ ಕಾಲಾವಕಾಶವನ್ನ ನೀಡಬೇಕು. ಆದ್ರೆ ಇಲ್ಲಿ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ನಡೆ ಏನಾಗಿತ್ತು, ಅವರು ನಿನ್ನೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೇ ಅವ್ರು ಇಟ್ಟಂತಹ ಒಂದು ಕಂಡೀಷನ್ ಅಂದ್ರೆ 118 ಶಾಸಕರ ಪಟ್ಟಿಯೊಂದಿಗೆ ನೀವು ಬನ್ನಿ ಅಂತ ಹೇಳಿ. ನಟ ವಿಜಯ್ ಅವರನ್ನ ಇವತ್ತು ಮತ್ತೆ ರಾಜ್ಯಪಾಲರು ಲೋಕಭವನದ ಕಚೇರಿಗೆ ಕರೆಸಿಕೊಳ್ತಾರೆ. ಆಗ ಹೇಳಿದ್ದು ಅದನ್ನೇ, 118 ಶಾಸಕರ ಬೆಂಬಲದೊಂದಿಗೆ ಬನ್ನಿ ನೀವು ಅಂತ ಹೇಳಿ. ಈ ಸಂದರ್ಶನದಲ್ಲಿ ಅವರು ಅದಕ್ಕೆ ತಮ್ಮ ನಡೆಗೆ ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು ಅಂತಂದ್ರೆ, ಹೌದು, ನಟ ವಿಜಯ್ ಅವರು ನನ್ನ ಮುಂದೆ ಬಹುಮತವನ್ನ ಸಾಬೀತುಪಡಿಸುವಂತಹ ಅವಶ್ಯಕತೆ ಇಲ್ಲ, ಅದು ವಿಧಾನಸೌಧದಲ್ಲೇ ಆಗ್ಬೇಕು. ಆದ್ರೆ ಬಹುಮತ ಇಲ್ಲದಂತಹ ಒಂದು ಪಕ್ಷಕ್ಕೆ ನಾನು ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಟ್ರೆ ಅದು ಕುದುರೆ ವ್ಯಾಪಾರಕ್ಕೆ ನಾನು ಅವಕಾಶವನ್ನ ನೀಡಿದ ಹಾಗೆ ಅಂತ ಹೇಳಿ ರಾಜ್ಯಪಾಲರು ಅಭಿಪ್ರಾಯ ಪಡ್ತಾರೆ. ರಾಜ್ಯಪಾಲರಿಗೆ ವಿವೇಚನೆಯ ಅಧಿಕಾರ ಇದೆ ನಿಜ, ಆದ್ರೆ ಈ ರೀತಿಯಾದಂತಹ ದೂರಾಲೋಚನೆಯ ಒಂದು ಅವಶ್ಯಕತೆ ಅಥವಾ ಒಂದು ಅಗತ್ಯತೆ ಅಥವಾ ಒಂದು ಅವಕಾಶ ಅಧಿಕಾರ ಇದೆಯಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ರಾಜ್ಯಪಾಲರು ಕೊಟ್ಟಂತಹ ಉತ್ತರ ಇದು. 118 ಶಾಸಕರ ಜೊತೆ ನಟ ವಿಜಯ್ ಅವರು ಬರ್ಲಿ, ನಾನು ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಸಿದ್ಧ ಇದ್ದೀನಿ. ಆದ್ರೆ ಬಹುಮತ ಇಲ್ಲ, ಬಹುಮತ ಇಲ್ಲದೆ ಇರುವಂತಹ ಪಕ್ಷಕ್ಕೆ ನಾನು ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟು ಆ ನಂತರ ಕುದುರೆ ವ್ಯಾಪಾರ ಆಗೋದಕ್ಕೆ ನಾನು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದು ರಾಜ್ಯಪಾಲರ ವ್ಯಾಪ್ತಿಗೆ ಬರುತ್ತಾ ಅನ್ನೋದು ಪ್ರಶ್ನೆ. ಸಾಂವಿಧಾನಿಕ ಬಿಕ್ಕಟ್ಟಿನತ್ತ ತಮಿಳುನಾಡು ಸರ್ಕಾರ ಹೋಗ್ತಾ ಇರೋದು ಅಥವಾ ತಮಿಳುನಾಡಿನ ರಾಜಕಾರಣ ಹೋಗ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದೇ ಸಂದರ್ಶನದಲ್ಲಿ ಮುಂದುವರೆದು ರಾಜ್ಯಪಾಲರು ಹೇಳ್ತಾರೆ, ವಿಶ್ವನಾಥ್ ಅರ್ಲೇಕರ್ ಅವರು, ಪರಿಸ್ಥಿತಿ ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಮುಂದೆ ನಾನು ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಅವರ ಮುಂದಿನ ಕ್ರಮ ಏನು, ಸೆಕೆಂಡ್ ಹೈಯೆಸ್ಟ್ ಮತವನ್ನ ತೆಗೆದುಕೊಂಡಿರುವಂತಹ ಸೀಟ್ಗಳನ್ನ ತೆಗೆದುಕೊಂಡಿರುವಂತಹ ಪಕ್ಷವನ್ನ ಅವರು ಆಹ್ವಾನಿಸಬೇಕು, ಅವರಿಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಒಂದು ವೇಳೆ ಅದು ಆಗದೆ ಇದ್ದಂತಹ ಸಂದರ್ಭದಲ್ಲಿ ಆ ನಂತರದಲ್ಲಿ ಅವರು ರಾಷ್ಟ್ರಪತಿ ಆಡಳಿತವನ್ನ ಹೇರೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅಂಥದ್ದೊಂದು ಸನ್ನಿವೇಶದತ್ತ ತಮಿಳುನಾಡಿನ ರಾಜಕಾರಣ ಹೋಗ್ತಾ ಇದೆಯಾ ಅನ್ನೋದು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಅದನ್ನ ಒಂದು ಬದಿಗಿಟ್ಟು ಉಳಿದಂತಹ ಡೆವಲಪ್ಮೆಂಟ್ ರಾಹುಲ್ ನಾವು ಗಮನಿಸೋದಾದ್ರೆ ನೋಡಿ, ಇವತ್ತು ಸಂಜೆ ಪುದುಚೇರಿಯಲ್ಲಿ ಸುಮಾರು 28ರಿಂದ 30 ಎಡಿಎಂಕೆಯ ಶಾಸಕರು ಹೋಗಿ ಅಲ್ಲಿ ರೆಸಾರ್ಟ್ ನಲ್ಲಿ ಸೇರ್ಬಿಟ್ಟಿದ್ದಾರೆ. ಇದ್ದಂತಹ ಕುತೂಹಲ ಏನು, ಎಡಪ್ಪಾಡಿ ಪಳನಿಸ್ವಾಮಿ ಅವರೇ ತಮ್ಮ ಪಕ್ಷದ ಶಾಸಕರನ್ನ ಅಲ್ಲಿ ಕಳಿಸಿದ್ದಾರೆ ಅಂತೇಳಿ. ಬಟ್ ಇಲ್ಲಿ 2 ಗೊಂದಲ ಇದೆ ಅಥವಾ 2 ಆಯಾಮಗಳಿದಾವೆ ರಾಹುಲ್. ಒಂದು ಆಯಾಮ ಏನು ಅಂದ್ರೆ, ರಾಜ್ಯಸಭಾ ಸದಸ್ಯರು, ಎಡಿಎಂಕೆಯ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸಿ.ವಿ. ಷಣ್ಮುಗಂ ಅವರ ನೇತೃತ್ವದಲ್ಲಿ ನಿನ್ನೆ ಎಡಿಎಂಕೆಯ ಒಂದಿಷ್ಟು ಶಾಸಕರ ಸಭೆಯಾಗುತ್ತೆ. ಆ ಸಭೆಯಲ್ಲಿ ಎಡಿಎಂಕೆಯ ಒಂದು ಶಾಸಕರ ಬಳಗ, ನಾವು ಟಿವಿಕೆಗೆ ಸಪೋರ್ಟ್ ಮಾಡಬೇಕು ಸರ್ಕಾರ ರಚನೆ ಮಾಡುವುದಕ್ಕೆ. ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆ ಸಂಜೆ ಆದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಟಿವಿಕೆ ಜೊತೆ ಹೋಗಬಾರದು ಅನ್ನುವಂಥ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಅದಾದ ನಂತರವೇ ರೆಸಾರ್ಟ್ಗೆ ಶಾಸಕರು ಶಿಫ್ಟ್ ಆಗೋದಕ್ಕೆ ಶುರುವಾಗಿತ್ತು. ಈಗ ಸಂಜೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೋಗಿದ್ದಾರೆ. ಬಟ್ ಅವರು ಹೋದಂತಹ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಸಿ.ವಿ. ಷಣ್ಮುಗಂ ಅವರು ಇರ್ಲಿಲ್ಲ, ಬೇರೆ ಶಾಸಕರಿದ್ರು. ಅವರು ದೆಹಲಿಗೆ ಹೋಗಿದ್ರು ರಾಜೀನಾಮೆಯನ್ನ ನೀಡೋಕೆ. ಅವರು ರಾಜೀನಾಮೆಯನ್ನ ನೀಡ್ತಾ ಇರೋದು, ಅವರು ದೆಹಲಿಗೆ ಹೋಗಿರೋದು. ಅದೇ ಸಂದರ್ಭದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಎಡಿಎಂಕೆ ಶಾಸಕರನ್ನ ರೆಸಾರ್ಟ್ ನಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿರೋದು. ಚರ್ಚೆಯ ಸಂದರ್ಭದಲ್ಲಿ ಅವ್ರು ಹೇಳಿರೋದೇನು, ಟಿವಿಕೆ ಅವರು ನಿಮ್ಮನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿ ಕಿವಿ ಮಾತನ್ನ ಹೇಳಿ ಅಲ್ಲಿಂದ ಬಂದಿದ್ದಾರಂತೆ.
ಇದೆಲ್ಲವೂ ಕೂಡ ರಾಹುಲ್ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದನ್ನು ಕೂಡ ಪಕ್ಕಕ್ಕಿಟ್ಟು ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತಂದ್ರೆ, ನಿನ್ನೆ ನಾವು ಒಂದು ಸುದ್ದಿಯನ್ನ ಪ್ರಚಾರ ಮಾಡಿದ್ವಿ, ಒಂದು ವದಂತಿ ಅಥವಾ ಒಂದು ಸುದ್ದಿ ಹರಿದಾಡ್ತು, ಅದು ಡಿಎಂಕೆ ಎಡಿಎಂಕೆಯ ಮೈತ್ರಿ ಬಗ್ಗೆ. ಇವತ್ತು ಆ ಮೈತ್ರಿಕೂಟಕ್ಕೆ ಮತ್ತೊಂದು ಪಕ್ಷ ಜಾಯಿನ್ ಆಗಿದೆ, ಅದು ಬಿಜೆಪಿಯ ಶಾಸಕ ಸ್ಥಾನ ತಮಿಳುನಾಡಿನಲ್ಲಿ ಇರೋದು ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ. ಈ ಮೂರು ಜನರ ಮೈತ್ರಿಗೆ ಮತ್ತಷ್ಟು ಪಕ್ಷಗಳು ಸಹಕಾರವನ್ನ ನೀಡ್ತವೆ. ಆ ಮೂಲಕ ಇವರು ಸರ್ಕಾರ ರಚನೆ ಮಾಡುವ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ. ಈ ಒಂದು ಚರ್ಚೆ ಹುಟ್ಟೋದಕ್ಕೆ ಕಾರಣ ಏನು? ಸಂಜೆ ನೋಡಿ ಡಿಎಂಕೆ ಶಾಸಕರ ಶಾಸಕಾಂಗ ಪಕ್ಷದ ಸಭೆ ಆಯ್ತು. 59 ಶಾಸಕರಿದ್ದಾರೆ, ಅವರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡ್ತಾರೆ ಎಂ ಕೆ ಸ್ಟಾಲಿನ್ ಅವರು. ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ಯಲ್ಲ, ಅದು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇದೆ. ಬೆಳಗ್ಗೆ ಅವ್ರು ಹೇಳ್ತಾರೆ, ಟಿವಿಕೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ನಾವು ಅಡ್ಡಿ ಉಂಟು ಮಾಡೋದಿಲ್ಲ, ನಾವು ವಿಪಕ್ಷದಲ್ಲಿ ಕೂರ್ತೀವಿ ಅಂತ ಹೇಳಿ. ಸಂಜೆ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಪಕ್ಷಕ್ಕಾಗಿ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭ ಬರುತ್ತೆ, ಆಗ ನೀವೆಲ್ಲರೂ ಅದಕ್ಕೆ ಒಪ್ಪಬೇಕು ಅಂತ ಹೇಳ್ತಾರೆ. ಅವ್ರು ಹೀಗೆ ಹೇಳಿರೋದೇ ಡಿಎಂಕೆ ಎಡಿಎಂಕೆ ಹಾಗೆಯೇ ಬಿಜೆಪಿ ಜೊತೆಗೆ ಈ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ರಲ್ಲ ಸಿಪಿಐಎಂ ವಿಸಿಕೆ ಹಾಗೆ ಮುಸ್ಲಿಂ ಲೀಗ್, ಇವರೆಲ್ಲರೂ ಒಂದಾಗಿ ಸರ್ಕಾರ ರಚನೆಗೆ ಮುಂದಾಗ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಸರ್ಕಾರ ರಚನೆ ಮಾಡೋದು ಕಷ್ಟ ಅಲ್ವೇ ಅಲ್ಲ ರಾಹುಲ್, ಇವರೆಲ್ಲರೂ ಒಗ್ಗಟ್ಟಾಗ್ಬಿಟ್ರೆ ಸರ್ಕಾರ ರಚನೆ ಕಷ್ಟ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಬೆಳವಣಿಗೆಗಳು ಕೂಡ ಸದ್ಯ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದ್ದು, ಕ್ಲೈಮ್ಯಾಕ್ಸ್ ಏನಾಗಿರಲಿದೆ ಅನ್ನೋದು ಸದ್ಯದ ಕುತೂಹಲ. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.